ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ಸ್ವಾಗತ. ಇವತ್ತಿನ ಅಪ್ಡೇಟ್ಸ್ ಅನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂತೆ ಮಾರ್ಚ್ 5ನೇ ತಾರೀಕಿನಿಂದ ಪೇಪರ್ 1 ಪೇಪರ್ 2 ಎರಡು ತರಗತಿಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮುಖೇನ ಲಾಂಚ್ ಮಾಡ್ತಾ ಇದ್ದೇವೆ. ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಜ್ಞಾನಗಂಗೋತ್ರಿ ಸಂಸ್ಥೆಯನ್ನು ಸಂಪರ್ಕಿಸಬಹುದಾಗಿರುತ್ತೆ. ಅದೇ ರೀತಿ KPSC ಅಡಿಯಲ್ಲಿ ಬರ್ತಕ್ಕಂಥ AC SAD ಇದಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನು 1ನೇ ಮಾರ್ಚ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ಪೇಪರ್ 2 ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ವಿಶೇಷ ತರಗತಿಗಳನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಯಾರಿಗೆ ಈ ಕೋರ್ಸ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿರುತ್ತೆ ಅವರು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ಕರೆ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಪ್ರಚಲಿತ ಘಟನೆಗಳು ಅಂದ್ರೆ 23ನೇ ಫೆಬ್ರವರಿ 2024ರ ಎಲ್ಲ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಬಿಫೋರ್ ಗೆಟಿಂಗ್ ಇನ್ ಟು ಟುಡೇಸ್ ಅಪ್ಡೇಟ್ಸ್, ನಿನ್ನೆಯ ಎರಡು ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಯಾವ ದೇಶವು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 119ನೇ ಸದಸ್ಯತ್ವವನ್ನು ಪಡೆದುಕೊಂಡಿದೆ? ವಿಚ್ ಕಂಟ್ರಿ ರೀಸೆಂಟ್ಲಿ ಬಿಕೇಮ್ ದಿ 119th ಮೆಂಬರ್ ಟು ಜಾಯಿನ್ ದಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾಲ್ಟಾ ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಸೇರಿಕೊಂಡಿರ್ತಕ್ಕಂಥ 119ನೇ ರಾಷ್ಟ್ರವಾಗಿರುತ್ತೆ. ಆ ಒಂದು ಕಾರಣದಿಂದ ನಾವು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಹಾಗಿದ್ರೆ ಈಗ ಸೇರ್ಕೊಂಡಿರ್ತಕ್ಕಂಥ ಮಾಲ್ಟಾ ನಮ್ಮ ಭೂಪಟದಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂತ ನಾವು ನೋಡೋದಾದ್ರೆ ಇದು ಮೆಡಿಟರೇನಿಯನ್ ಸಿ ಅಥವಾ ಮೆಡಿಟರೇನಿಯನ್ ಸಮುದ್ರ ಏನಿರುತ್ತೆ, ಈ ಸಮುದ್ರದ ಒಳಗಡೆ ಬರ್ತಕ್ಕಂಥ ಒಂದು ಐಲ್ಯಾಂಡ್ ನೇಷನ್ ಆಗಿರುತ್ತೆ. ಇಲ್ಲಿ ಒಂದು ಸ್ಮಾಲ್ ಡಾಟ್ ಇರುತ್ತೆ, ಇದನ್ನ ಒಂದು ಚುಕ್ಕೆ ತರ ಕಾಣುತ್ತೆ. ಈ ಮೆಡಿಟೇರಿಯನ್ ಸಿ ಒಳಗಡೆ ಇರ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಈ ಕಡೆ ನೀವು ಮಾಲ್ಟಾವನ್ನ ನೋಡಬಹುದಾಗಿರುತ್ತೆ. ಮಾಲ್ಟಾದ ಕ್ಯಾಪಿಟಲ್ ಸಿಟಿಯನ್ನ ನಾವು ವೆಲ್ಲೆಟ್ಟಾ ಅಂತ ಕರಿತೇವೆ. ಇದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸೇರಿಕೊಂಡಿರ್ತಕ್ಕಂಥ 119ನೇ ರಾಷ್ಟ್ರವಾಗಿರುತ್ತೆ. ಈ ಒಂದು ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬ್ಲಾಗ್ಸ್ಗಳಲ್ಲಿ, ಸಾಕಷ್ಟು ವೆಬ್ಸೈಟ್ಗಳಲ್ಲಿ ಬೇರೆ ಬೇರೆ ಮಾಹಿತಿ ಇರುತ್ತೆ. ಈ ಸಂಖ್ಯೆಗಳನ್ನ ನಾವು ಅಫಿಷಿಯಲ್ ವೆಬ್ಸೈಟ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅದರ ಅಧಿಕೃತವಾಗಿರ್ತಕ್ಕಂಥ ವೆಬ್ಸೈಟ್ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಹಾಗಿದ್ರೆ ಮಾಲ್ಟಾ ಈಗ 119ನೇ ರಾಷ್ಟ್ರವಾಗಿ ಈ ಒಂದು ಅಸೋಸಿಯೇಷನ್ಗೆ ಸೇರ್ಕೊಂಡಿರುತ್ತೆ. ಇದಕ್ಕಿಂತ ಮುಂಚೆ 118 ಕಂಟ್ರಿಗಳು ಈ ಒಂದು ಅಸೋಸಿಯೇಷನ್ಗೆ ಸಹಿ ಹಾಕಿದ್ದ ರಾಷ್ಟ್ರಗಳಾಗಿದ್ದವು. ಈಗ ಇದರ ಸಂಖ್ಯೆ 119ಕ್ಕೆ ಏರಿಕೆ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. 97 ಕಂಟ್ರೀಸ್ ಹ್ಯಾವ್ ಸೈನ್ಡ್ ಅಂಡ್ ರಾಟಿಫೈಡ್ ದಿ ISA ಫ್ರೇಮ್ವರ್ಕ್ ಅಗ್ರಿಮೆಂಟ್. ಅಂದ್ರೆ ಈ ಒಂದು ಒಪ್ಪಂದದಲ್ಲಿ ಬರ್ತಕ್ಕಂಥ ಕೆಲವೊಂದು ಷರತ್ತುಗಳೇನಿದ್ದಾವೆ ಆ ಷರತ್ತುಗಳಿಗೆ ಒಪ್ಪಿಗೆ ಕೊಟ್ಟಿರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ 97 ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಟೋಟಲ್ ಕಂಟ್ರೀಸ್ ಸಂಖ್ಯೆ ಮಾಲ್ಟಾವನ್ನು ಸೇರಿಸಿದಂತೆ 119ಕ್ಕೆ ಟೋಟಲ್ ಸದಸ್ಯರ ಸಂಖ್ಯೆ ಬಂದಿರುತ್ತೆ. ಬಟ್ ಅಲ್ಲಿರ್ತಕ್ಕಂಥ ಎಲ್ಲಾ ಒಂದು ಷರತ್ತುಗಳನ್ನ ಒಪ್ಪಿಕೊಂಡಿರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 97 ಕಂಟ್ರೀಸ್ ಆ ಒಂದು ಷರತ್ತುಗಳಿಗೆ ರಾಟಿಫೈ ಮಾಡಿರ್ತಕ್ಕಂಥ ಕಂಟ್ರಿಗಳ ಸಂಖ್ಯೆ ಆಗಿರ್ತವೆ. ಈ ಒಂದು ಒಕ್ಕೂಟವನ್ನ ಸ್ಥಾಪನೆ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ ಈ ಒಂದು ನಾನ್ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಏನಿರುತ್ತೆ ಅಂದ್ರೆ ನವೀಕರಿಸಲಾಗದೇ ಇರತಕ್ಕಂಥ ವಿದ್ಯುತ್ ಮೂಲಗಳೇನಿರ್ತವೆ ಅದನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಜಾಗತಿಕ ತಾಪಮಾನ ಆಗ್ತಕ್ಕಂಥದ್ದು ನವೀಕರಿಸಲಾಗದ ವಿದ್ಯುತ್ ಶಕ್ತಿಯನ್ನ ನಾವು ಬಳಕೆ ಮಾಡಿದಾಗ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗುತ್ತೆ. ಅದರ ಬದಲಾಗಿ ಸೌರ ಶಕ್ತಿಯನ್ನ ನಾವು ಬಳಕೆ ಮಾಡಲಿಕ್ಕೆ ಉತ್ತೇಜನ ಮಾಡುವ ಕಾರಣದಿಂದ ಈ ಒಂದು ಅಸೋಸಿಯೇಷನ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. ಹಾಗಿದ್ರೆ ಈ ಒಂದು ಪ್ಲಾಟ್ಫಾರ್ಮ್ ಏನಿರುತ್ತೆ ಇಟ್ ಸ್ಟ್ರೈವ್ಸ್ ಟು ಡೆವಲಪ್ ಡಿಪ್ಲಾಯ್ ಕಾಸ್ಟ್ ಎಫೆಕ್ಟಿವ್ ಅಂಡ್ ಟ್ರಾನ್ಸ್ಫಾರ್ಮೇಶನಲ್ ಎನರ್ಜಿ ಸೊಲ್ಯೂಷನ್ಸ್. ಅಂದ್ರೆ ಶಕ್ತಿಯ ಪರಿವರ್ತನೆ ಅಂತ ಕರಿತೇವೆ. ಏನಿದು ಶಕ್ತಿಯ ಪರಿವರ್ತನೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿಯೇ ನಾವು ನೋಡಿದಾಗ 70% ನಮ್ಮ ವಿದ್ಯುತ್ ಏನಿರುತ್ತೆ ಇದು ಕಲ್ಲಿದ್ದಲಿನಿಂದ ಬರ್ತಾ ಇದೆ. ಯಾವಾಗ ನಾವು ಕಲ್ಲಿದ್ದಲನ್ನ ಬರ್ನ್ ಮಾಡ್ತೇವೆ ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ, ಅದರಿಂದ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಅದರಿಂದ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಅನ್ನ ನಾವು ಎದುರಿಸ್ತಾ ಇದ್ದೇವೆ, ಅದೆಲ್ಲ ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಈ ಒಂದು 70% ಅನ್ನ ನಾವು ದಿನೇ ದಿನೇ ಕಡಿಮೆ ಮಾಡಬೇಕಾಗಿರುತ್ತೆ. ನಾವು ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ ಕಡೆಗೆ ಮೂವ್ ಆಗೋದನ್ನ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿತೇವೆ. ಈ ಒಂದು ಶಕ್ತಿಯ ಪರಿವರ್ತನೆಯನ್ನ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಒಕ್ಕೂಟವನ್ನ ನಾವು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕರಿತೇವೆ. ಆದರೆ ಪ್ರಮುಖವಾಗಿ ಈ ಒಂದು ಒಕ್ಕೂಟ ಯಾವ ರೀತಿಯ ರಾಷ್ಟ್ರಗಳ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ ಅಂದ್ರೆ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಅಂತ ಕರಿತೇವೆ. ಅಂದ್ರೆ ಅತ್ಯಂತ ಕಡಿಮೆ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳ ಮೇಲೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದೆ. ಅದಾದ್ಮೇಲೆ ಐಲ್ಯಾಂಡ್ ಡೆವಲಪಿಂಗ್ ಸ್ಟೇಟ್ಸ್ ಅಂತ ಕರಿತೇವೆ. ಅಂದ್ರೆ ಚಿಕ್ಕದಾಗಿರ್ತಕ್ಕಂಥ ದ್ವೀಪ ಸಮೂಹ ರಾಷ್ಟ್ರಗಳ ಮೇಲೆ ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥದ್ದು ಈ ಒಂದು ಒಕ್ಕೂಟದ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಈ ಒಕ್ಕೂಟ
ಒಕ್ಕೂಟವನ್ನ ಲಾಂಚ್ ಮಾಡಿರ್ತಕ್ಕಂಥ ಕಂಟ್ರೀಸ್ ಯಾವ್ದ್ಯಾವ್ದು ಅಂತ ಕೇಳಿದಾಗ ಸೊ ಭಾರತ ಮತ್ತೆ ಫ್ರಾನ್ಸ್ ಈ ಎರಡು ರಾಷ್ಟ್ರಗಳು ಈ ಒಂದು ಪರಿಕಲ್ಪನೆಯನ್ನ ಅಥವಾ ಈ ಒಂದು ಐಡಿಯಾನ ಮೊಟ್ಟ ಮೊದಲ ಬಾರಿಗೆ ಕನ್ಸ್ಯೂಮ್ ಮಾಡ್ತಾರೆ. ಸೊ ಸೌರಶಕ್ತಿಯನ್ನ ನಾವು ಹೆಚ್ಚಾಗಿ ಬಳಕೆ ಮಾಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ಭಾರತ ಮತ್ತು ಫ್ರಾನ್ಸ್ ಹುಟ್ಟು ಹಾಕಿರ್ತಕ್ಕಂಥ ಒಂದು ಪರಿಕಲ್ಪನೆಯನ್ನ ನಾವು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ಐಡಿಯಾವನ್ನ ಎಲ್ಲಿ ಹುಟ್ಟು ಹಾಕಿದರು ಅಂತ ಕೇಳಿದಾಗ ಸೊ ಇದನ್ನ 21ನೇ ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ ಅಂತ ಹೇಳ್ತೇವೆ. ಅಂದ್ರೆ UNFCC ಅಂದ್ರೆ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಕರೀತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಒಂದು ಸಭೆ ನಡೆಯುತ್ತೆ. ಸೊ ಆ ಒಂದು ಸಭೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಸರ್ಕಾರಗಳು ಒಟ್ಟಿಗೆ ಸೇರ್ಕೊಂಡು ಸೊ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಅನ್ನ ಕಡಿಮೆ ಮಾಡಲಿಕ್ಕೆ ಏನು ಪ್ರಯತ್ನಗಳನ್ನ ಮಾಡಬೇಕಂತ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಸೊ ಆ ರೀತಿ ನಡೀತಕ್ಕಂಥ 21ನೇ ಸಭೆ ನಡೆದಿರ್ತಕ್ಕಂಥದ್ದು 2015ರಲ್ಲಿ. ಸೊ ಈ ಒಂದು ಸಭೆಯಲ್ಲಿ ಭಾರತ ಮತ್ತೆ ಫ್ರಾನ್ಸ್ ಈ ರೀತಿಯ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಆ ಒಂದು ಕಾರಣದಿಂದ ISA ಅಂತಕ್ಕಂಥದ್ದು ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ 21 ನಲ್ಲಿ ಪರಿಕಲ್ಪನೆ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಏನಿದೆ ಸೊ ಇದು ಭಾರತದ ಮೂಲದಲ್ಲಿ ತನ್ನ ಕೇಂದ್ರ ಕಚೇರಿಯನ್ನ ಹೊಂದಿರುತ್ತೆ. ಸೊ ಹಾಗಿದ್ರೆ ಇದರ ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ಇವತ್ತಿನ ಎರಡನೇ ಪ್ರಶ್ನೆ, ಇತ್ತೀಚೆಗೆ ತಿದ್ದುಪಡಿಯ ಪ್ರಕಾರ ಕರ್ನಾಟಕದಲ್ಲಿ ಸಿಗರೇಟ್ ಅಥವಾ ಇತರ ತಂಬಾಕು ಉತ್ಪನ್ನಗಳನ್ನು ಖರೀದಿಸಲು ಹೊಸ ಕನಿಷ್ಠ ವಯಸ್ಸು ಎಷ್ಟಿರಬೇಕು? ಸೊ ವಾಟ್ ಈಸ್ ದ ನ್ಯೂ ಮಿನಿಮಮ್ ಏಜ್ ಫಾರ್ ಪರ್ಚೇಸಿಂಗ್ ಸಿಗರೇಟ್ಸ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಇನ್ ಕರ್ನಾಟಕ? ಸೊ ಆಸ್ ಪರ್ ರೀಸೆಂಟ್ ಲೆಜಿಸ್ಲೇಷನ್. ಸೊ ಇತ್ತೀಚೆಗೆ ಒಂದು ತಿದ್ದುಪಡಿಯನ್ನು ಮಾಡಿರ್ತಾರೆ. ಸೊ ಟೊಬ್ಯಾಕೋ ಆಗಿರ್ಬೋದು ಅಥವಾ ಸಿಗರೇಟ್ ಆಗಿರ್ಬೋದು ಈ ರೀತಿಯ ವಸ್ತುಗಳನ್ನು ಖರೀದಿ ಮಾಡಬೇಕಾಗಿದ್ರೆ ಸೊ ಅವರ ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಮುಂಚೆ 18 ವರ್ಷಗಳನ್ನು ಫಿಕ್ಸ್ ಮಾಡಿದ್ರು. ಇವಾಗ ಇದನ್ನ ತಿದ್ದುಪಡಿ ಮಾಡಿ 21 ವರ್ಷಗಳಿಗೆ ಏರಿಕೆ ಮಾಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ 21 ವರ್ಷಕ್ಕಿಂತ ಕಡಿಮೆ ಇರತಕ್ಕಂತ ಬಾಲಕರಿಗೆ ಅಥವಾ ಯಾವುದೇ ವಯಸ್ಕರಿಗೆ ಸೊ ಈ ಒಂದು ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡತಕ್ಕಂತ ವ್ಯವಸ್ಥೆಯನ್ನ ರದ್ದು ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಟಾಪಿಕ್ ಅನ್ನ ನಾವು ಡಿಸ್ಕಸ್ ಮಾಡಲಿಕ್ಕೆ ಕಾರಣ ಏನಂದ್ರೆ ಕರ್ನಾಟಕ ಅಸೆಂಬ್ಲಿ ಪ್ಯಾಸಸ್ ಬಿಲ್ ಬ್ಯಾನಿಂಗ್ ಹುಕ್ಕಾ ಬಾರ್. ಸೊ ಹುಕ್ಕಾ ಬಾರ್ ಅಂತ ನಾವೇನು ಹೇಳ್ತೇವೆ ಸೊ ಅದನ್ನ ರದ್ದು ಮಾಡತಕ್ಕಂತ ಒಂದು ಮಸೂದೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಪಾಸ್ ಮಾಡಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಹುಕ್ಕಾ ಬಾರ್ಸ್ ಅಂತ ಹೇಳ್ತೇವೆ. ಸೊ ಅವುಗಳನ್ನ ಇನ್ಮೇಲೆ ಬೆಂಗಳೂರಿನಲ್ಲಿ ನಡೆಸ್ತಕ್ಕಂಥ ಒಂದು ಅಧಿಕೃತವಾಗಿ ಅಥವಾ ಕಾನೂನುಬದ್ಧವಾಗಿ ನಡೆಸಲಿಕ್ಕೆ ಅವಕಾಶವಿರೋದಿಲ್ಲ. ಸೊ ಸ್ಟ್ರಿಕ್ಟ್ ಪೆನಾಲ್ಟೀಸ್ ಅಂಡ್ ಇಂಪ್ರಿಸನ್ಮೆಂಟ್, ಯಾರಾದರೂ ಈ ಒಂದು ಕಾನೂನನ್ನ ಉಲ್ಲಂಘನೆ ಮಾಡಿದಾಗ ಸೊ ಅವರಿಗೆ ಪನಿಷ್ಮೆಂಟ್ ಅನ್ನು ಕೂಡ ಕೊಡಲಾಗುತ್ತೆ. ಅದ್ರ ಜೊತೆಗೆ ಅವರು ದಂಡವನ್ನ ಕೂಡ ವಿಧಿಸಬೇಕಾಗಿರುತ್ತೆ. ಸೊ 3 years ಆಫ್ ಜೈಲ್ ಇರುತ್ತೆ. ಅಂದ್ರೆ 3 ವರ್ಷಗಳ ಕಾಲ ಅವರು ಇಂಪ್ರಿಸನ್ಮೆಂಟ್ ಆಗಬೇಕಾಗಿರುತ್ತೆ. ಸೊ ಅಪ್ ಟು 1 lakh rupees ಅಷ್ಟು ಫೈನ್ ಅನ್ನ ಅವರು ಪೆನಾಲ್ಟಿ ಆಗಿ ಪೇ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಹುಕ್ಕಾ ಬಾರ್ಗಳನ್ನ ಅವರೇನಾದ್ರೂ ಕಂಟಿನ್ಯೂ ಮಾಡಿದ್ದೆ ಆದಲ್ಲಿ. ಸೊ ಆಫ್ಟರ್ ಅಮೆಂಡ್ಮೆಂಟ್ ಆಫ್ ದಿ ಎಕ್ಸಿಸ್ಟಿಂಗ್ ಆಕ್ಟ್. ಸೊ ಹಾಗಿದ್ರೆ ಯಾವ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಿರ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಈ ಒಂದು ಕಾಯ್ದೆಯನ್ನ ನಾವು ಸಿಗರೇಟ್ಸ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆಕ್ಟ್ ಅಂತ ಕರಿತೇವೆ. ಸೊ ಇದು 2003ರ ಕಾಯ್ದೆ ಆಗಿರುತ್ತೆ. ಸಿಗರೇಟ್ ಮತ್ತು ಇತರ ತಂಬಾಕು ಉತ್ಪನ್ನಗಳ ಕಾಯ್ದೆ. ಸೊ ಇದನ್ನ ತಿದ್ದುಪಡಿ ಮಾಡುವುದರ ಮುಖಾಂತರ ಸೊ ಈ ಒಂದು ಬದಲಾವಣೆಗಳನ್ನ ಮಾಡಲಾಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ನಾನು ಪ್ರಶ್ನೆಯಲ್ಲೇ ಕೊಟ್ಟಿರೋ ಹಾಗೆ ಸೊ ಈ ಒಂದು ಸಿಗರೇಟ್ ಅಥವಾ ತಂಬಾಕು ಉತ್ಪನ್ನಗಳನ್ನ ಖರೀದಿ ಮಾಡಬೇಕಾಗಿದ್ರೆ ಸೊ ಮುಂಚೆ ಇದ್ದಂತಹ 18 years ಲಿಮಿಟ್ ಏನಿರುತ್ತೆ ಸೊ ಅದನ್ನ 21 yearsಗೆ ಇನ್ಕ್ರೀಸ್ ಮಾಡಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ಸೊ ಬ್ಲಾಂಕೆಟ್ ಪ್ರಾಹಿಬಿಷನ್ ಆನ್ ದಿ ಯೂಸ್ ಆಫ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಇನ್ ಪಬ್ಲಿಕ್ ಪ್ಲೇಸಸ್, ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಈ ತಂಬಾಕು ಉತ್ಪನ್ನಗಳ ಬಳಕೆಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿರ್ತಕ್ಕಂಥದ್ದನ್ನ ನಾವು ಈ ಒಂದು ತಿದ್ದುಪಡಿಯಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಶಾಲಾ ಕಾಲೇಜುಗಳು ಅಥವಾ ವಿದ್ಯಾಸಂಸ್ಥೆಗಳ ಒಂದು ಆವರಣಗಳು ಬಂದಾಗ ಸೊ ಕನಿಷ್ಠ ಪಕ್ಷ ದೇ ಇಂಪೋಸ್ಡ್ ರಿಸ್ಟ್ರಿಕ್ಷನ್ ಆನ್ ಸೇಲ್ ಆಫ್ ಸಿಗರೇಟ್ಸ್ ವಿತ್ ಇನ್ 100 meter ರೇಡಿಯಸ್ ಆಫ್ ದಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಯಾವುದಾದ್ರೂ ಒಂದು ವಿದ್ಯಾಸಂಸ್ಥೆ ಇದ್ದರೆ ಆ ಒಂದು ವಿದ್ಯಾಸಂಸ್ಥೆಯ ಸರಿಸುಮಾರು 100 ಮೀಟರ್ಗಳಷ್ಟು ವ್ಯಾಪ್ತಿಯಲ್ಲಿ ಯಾವುದೇ ಸಿಗರೇಟ್ ಅಥವಾ ಇತರ ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡೋ ಹಾಗಿಲ್ಲ. ಸೊ ಆ ರೀತಿ ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಸೊ ಅವರಿಗೆ 1,000ವರೆಗೆ ಒಂದು ಫೈನ್ ಅನ್ನ ಆಗ್ತಕ್ಕಂಥ ಒಂದು ಬದಲಾವಣೆಯನ್ನ ಸೊ ನಾವು ಈ ಒಂದು ತಿದ್ದುಪಡಿಯಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಭಾರತದಲ್ಲಿ ಬಳಕೆಗಾಗಿ ಭಾರತ್ ಜಿಪಿಟಿ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಅಭಿವೃದ್ಧಿಪಡಿಸಿದ ಎಐ ಮಾದರಿಯ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಎಐ ಮಾಡೆಲ್ ಡೆವಲಪ್ಡ್ ಬೈ ದಿ ಭಾರತ್ ಜಿಪಿಟಿ ಅಂಡ್ ರಿಲಯನ್ಸ್ ಇಂಡಸ್ಟ್ರೀಸ್ ಫಾರ್ ಯೂಸ್ ಇನ್ ಇಂಡಿಯಾ? ಸೊ ಚಾಟ್ ಜಿಪಿಟಿ ಅಂತ ಹೇಳ್ತೇವೆ. ಸೊ ಈ ಒಂದು ಚಾಟ್ ಜಿಪಿಟಿ ಅಂತಕ್ಕಂಥದ್ದು ಒಂದು ಕೃತಕ ಬುದ್ಧಿಮತ್ತೆಯ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಸೊ ನಾವೇನೇ ಪ್ರಶ್ನೆಗಳನ್ನ ಕೇಳಿದ್ರು ಅದಕ್ಕೆ ಉತ್ತರವನ್ನ ಕೊಡ್ತಕ್ಕಂಥ ಒಂದು ಇಂಟರ್ಫೇಸ್ ಆಗಿರುತ್ತೆ. ಸೊ ಈ ರೀತಿಯ ಇಂಟರ್ಫೇಸ್ ಅನ್ನ ಸ್ಥಳೀಯವಾಗಿ ನಮ್ಮ ಭಾರತ ದೇಶದಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಸೊ ಯಾರು
ಅಭಿವೃದ್ಧಿ ಪಡಿಸಿರ್ತಾರೆ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತೆ ಭಾರತ್ GPT ವತಿಯಿಂದ ಅಭಿವೃದ್ಧಿ ಪಡಿಸಲಾಗಿರುತ್ತೆ. ಸೊ ಅದಕ್ಕೆ ಏನಂತ ನಾಮಕರಣ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದಕ್ಕೆ ಹನುಮಾನ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಹನುಮಾನ್ ಅಂತಕ್ಕಂಥದ್ದು ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತೆ ಭಾರತ್ GPT ಇವರಿಬ್ಬರೂ ಸಹಗೂಡಿ ಮಾಡಿರ್ತಕ್ಕಂಥ ಒಂದು ಚಾಟ್ GPT ಆಗಿ ನಮ್ಮ ಭಾರತ ದೇಶದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಹನುಮಾನ್ ಮಾಡೆಲ್ ಏನಿದೆ, ಸೊ ಇದು 11 ಲ್ಯಾಂಗ್ವೇಜಸ್ ಅಲ್ಲಿ ವರ್ಕ್ ಮಾಡುತ್ತೆ. ಅಂದ್ರೆ 11 ಭಾಷೆಗಳಲ್ಲಿ ವರ್ಕ್ ಮಾಡ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಬೇಸಿಕಲಿ ಇದು 4 ಫೀಲ್ಡ್ಸ್ ಗಳಲ್ಲಿ ಅಂದ್ರೆ 4 ವಲಯಗಳಲ್ಲಿ ಸೊ ಹೆಚ್ಚಿನ ಮಾಹಿತಿಯನ್ನ ಕೊಡುವ ರೀತಿಯಾಗಿ ಇದನ್ನ ಡಿಸೈನ್ ಮಾಡಲಾಗಿರುತ್ತೆ. ಆ 4 ಸೆಕ್ಟರ್ಸ್ ಯಾವ್ದು ಅಂದ್ರೆ ಹೆಲ್ತ್ ಕೇರ್ ಅಂದ್ರೆ ಆರೋಗ್ಯ ರಕ್ಷಣೆ, ಗವರ್ನೆನ್ಸ್ ಅಂದ್ರೆ ಆಡಳಿತವಾಗಿರ್ಬೋದು, ಫಿನಾನ್ಷಿಯಲ್ ಸರ್ವಿಸಸ್ ಅಂದ್ರೆ ಹಣಕಾಸು ಸೇವೆಗಳು, ಮತ್ತೆ ಎಜುಕೇಶನ್ ಶಿಕ್ಷಣ, ಈ 4 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸೊ ಹೆಚ್ಚಿನ ಮಾಹಿತಿಯನ್ನ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಪಡೆಯಬಹುದಾಗಿರುತ್ತೆ. ಅಂಡ್ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸ್ಪೀಚ್ ಟು ಟೆಕ್ಸ್ಟ್ ಪಾಸಿಬಿಲಿಟಿ ಕೂಡ ಇರುತ್ತೆ. ಅಂದ್ರೆ ನಮ್ಮ ಧ್ವನಿಯನ್ನ ಕೊಟ್ಟಾಗ ಆ ಧ್ವನಿ ಒಂದು ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಅಂದ್ರೆ ಪಠ್ಯವಾಗಿ ಕನ್ವರ್ಟ್ ಆಗ್ತಕ್ಕಂಥ ಒಂದು ಪಾಸಿಬಿಲಿಟಿಯನ್ನು ಕೂಡ ಸೊ ಈ ಒಂದು ಆಪ್ ನಲ್ಲಿ ಅಥವಾ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನಾವು ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. 5 ವರ್ಷದೊಳಗಿನ ಮಕ್ಕಳಿಗೆ 2018ರಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಪರಿಚಯಿಸಿದ ವಿಶೇಷ ಆಧಾರ್ ಕಾರ್ಡ್ ನ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಸ್ಪೆಷಲ್ ಆಧಾರ್ ಕಾರ್ಡ್ ಇಂಟ್ರೊಡ್ಯೂಸ್ಡ್ ಬೈ ದಿ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಇನ್ 2018 ಫಾರ್ ಚಿಲ್ಡ್ರನ್ ಅಂಡರ್ 5 years ಏಜ್? ಸೊ ಈ ಒಂದು ಆರ್ಟಿಕಲ್ ಯಾಕೆ ನ್ಯೂಸ್ ಅಲ್ಲಿ ಬಂದಿದೆ, ದರ್ ಇಸ್ ನೋ ಕರೆಂಟ್ ಅಪ್ಡೇಟ್ ಆಕ್ಚುಲಿ, ಬಟ್ ಆಲ್ಮೋಸ್ಟ್ ಎಲ್ಲ ನ್ಯೂಸ್ ಪೇಪರ್ ಅಲ್ಲೂ ಬಂದಿರುತ್ತೆ. ಅದರಿಂದ ಇದನ್ನು ಕೂಡ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಬಟ್ ಈ ಒಂದು ಬದಲಾವಣೆ ಆಗಿರ್ತಕ್ಕಂಥದ್ದು 2018ರಲ್ಲಿ. ಸೊ 2018ರಲ್ಲಿ 5 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಪರ್ಟಿಕ್ಯುಲರ್ ಆಧಾರ್ ಕಾರ್ಡ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಆ ಒಂದು ಆಧಾರ್ ಕಾರ್ಡ್ ನ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಾಲ ಆಧಾರ್ ಅಂತಕ್ಕಂಥ ಒಂದು ಹೆಸರಿನ ಒಂದು ಆಧಾರ್ ಕಾರ್ಡ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಈ ಒಂದು ಕಾರ್ಡ್ಗೆ ಇನ್ನೊಂದು ಹೆಸರು ಕೂಡ ಇರುತ್ತೆ, ಅದನ್ನ ನಾವು ಬ್ಲೂ ಆಧಾರ್ ಕಾರ್ಡ್ ಅಥವಾ ನೀಲಿ ಆಧಾರ್ ಕಾರ್ಡ್ ಅಂತ ಕೂಡ ಕರೀತೇವೆ. ಕಾರಣ ಏನು ಅಂದ್ರೆ 5 ವರ್ಷದ ಕಡಿಮೆ ಇರ್ತಕ್ಕಂಥ ಮಕ್ಕಳ ಆಧಾರ್ ಕಾರ್ಡ್ ಬ್ಲೂ ಕಲರ್ ಇರುತ್ತೆ. ಸೊ ನಮ್ಮ ಆಧಾರ್ ಕಾರ್ಡ್ ಅನ್ನ ನಾವು ಚೆಕ್ ಮಾಡ್ಕೊಂಡ್ರೆ ಅದು ವೈಟ್ ಕಲರ್ ಇರೋದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಒಂದು ಆಧಾರ್ ಕಾರ್ಡ್ ಬ್ಲೂ ಕಲರ್ ಅಥವಾ ನೀಲಿ ಬಣ್ಣದಲ್ಲಿರ್ತಕ್ಕಂಥ ಆಧಾರ್ ಕಾರ್ಡ್ ಆಗಿರುತ್ತೆ. ಸೊ ನಮ್ಮ ರೆಗ್ಯುಲರ್ ಆಧಾರ್ ಕಾರ್ಡ್ ಅಂತಕ್ಕಂಥದ್ದು ವೈಟ್ ಬಣ್ಣದಲ್ಲಿರ್ತಕ್ಕಂಥ ಒಂದು ಆಧಾರ್ ಕಾರ್ಡ್, ಅಂದ್ರೆ 5 years ಮೇಲಿರ್ತಕ್ಕಂಥವರಿಗೆ ಸೊ ಅಥವಾ ಅಡಲ್ಟ್ಸ್ಗೆ ವೈಟ್ ಬಣ್ಣದಲ್ಲಿರ್ತಕ್ಕಂಥ ಆಧಾರ್ ಕಾರ್ಡ್ ಅನ್ನ ಕೊಡ್ತಾರೆ. ಸೊ ಅದು ಬಾಲ್ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಅಡಲ್ಟ್ಸ್ ಬೇರೆಯವರಿಗೆ ಕೊಡ್ತಕ್ಕಂಥ ಆಧಾರ್ ಕಾರ್ಡ್ ಆಗಿರ್ಬೋದು. ಸೊ ಎರಡರಲ್ಲೂ ಕೂಡ ಟೋಟಲ್ ಡಿಜಿಟ್ಸ್ ಎಷ್ಟಿರುತ್ತೆ ಅಂದ್ರೆ ಸೊ 12 ಅಂಕೆಯ ಒಂದು ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಕೊಡ್ತಾರೆ. ಸೊ ಪ್ರತಿಯೊಂದು ನಾಗರಿಕನಿಗೂ ತನ್ನದೇ ಆಗಿರ್ತಕ್ಕಂಥ ಒಂದು ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಕೊಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಧಾರ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಒಟ್ಟು ಅಂಕಿಗಳ ಸಂಖ್ಯೆ ಎಷ್ಟು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಸೊ 1 ಡಜನ್ ಅಥವಾ 12 ಅಂಕಿಗಳಿರುತ್ತೆ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ ಮಕ್ಕಳಿಗೆ ಆಧಾರ್ ಕಾರ್ಡ್ ಅನ್ನ ಮಾಡುವಾಗ ದೇರ್ ಇಸ್ ನೋ ಬಯೋಮೆಟ್ರಿಕ್ ಡೇಟಾ, ಅಂದ್ರೆ ನಮ್ಮ ಕೈಯನ್ನ ಫಿಂಗರ್ ಪ್ರಿಂಟ್ ಅನ್ನ ಏನ್ ತಗೊಳ್ತಾರೆ ಸೊ ಆ ರೀತಿ ಬಯೋಮೆಟ್ರಿಕ್ ಡೇಟಾ ಅವರಿಗೆ ತೆಗೆದುಕೊಳ್ಳೋದಿಲ್ಲ. ಸೊ ಹಾಗಿದ್ರೆ ಅವರಿಗೆ ಆಧಾರ್ ಕಾರ್ಡ್ ಅನ್ನ ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ಅಂದ್ರೆ ಪೇರೆಂಟ್ಸ್ ಆಧಾರ್ ಕಾರ್ಡ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನ ಲಿಂಕ್ ಮಾಡ್ತಾರೆ. ದಟ್ ಮೀನ್ಸ್ ಪ್ರೊಸೆಸ್ಡ್ ಬೇಸ್ಡ್ ಆನ್ ದಿ ಡೆಮೋಗ್ರಫಿಕ್ ಇನ್ಫಾರ್ಮೇಶನ್ ಅಂಡ್ ಫೇಶಿಯಲ್ ಫೋಟೋಗ್ರಾಫ್ ಲಿಂಕ್ಡ್ ವಿತ್ ದಿ UID ಆಫ್ ದೇರ್ ಪೇರೆಂಟ್ಸ್, ಅಂದ್ರೆ ಅವರ ಪೋಷಕರು ಕೊಟ್ಟಿರ್ತಕ್ಕಂಥ UID ಯುನಿಕ್ ಐಡೆಂಟಿಫಿಕೇಶನ್ ಡಿಜಿಟ್ಸ್ ಏನಿರುತ್ತೆ ಸೊ ಆ ಒಂದು ಸಂಖ್ಯೆಯ ಆಧಾರದ ಮೇಲೆ ಡೆಮೋಗ್ರಫಿ ಅಂದ್ರೆ ಅವರು ವಾಸಸ್ಥಳಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ಒಂದು ಅಧಿಕೃತ ಮಾಹಿತಿ ಏನಿರುತ್ತೆ ಸೊ ಅದಕ್ಕೆ ಕನೆಕ್ಟ್ ಮಾಡುವುದರ ಮುಖಾಂತರ ಸೊ ಮಕ್ಕಳಿಗೆ ಆಧಾರ್ ಕಾರ್ಡ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅವರು ಒಂದು ಸತಿ ಆಧಾರ್ ಕಾರ್ಡ್ ಅನ್ನ ಡೆವಲಪ್ ಮಾಡಿದ ನಂತರ ಒನ್ಸ್ ದೇ ಕ್ರಾಸ್ 5 years ಅಂದ್ರೆ 5 ವರ್ಷಗಳ ಏಜ್ ಅನ್ನ ಅವರು ಕ್ರಾಸ್ ಮಾಡಿದ ನಂತರ ಅವರು ಮತ್ತೆ 5 years ಆದ್ಮೇಲೆ ಮತ್ತೆ ಅಗೇನ್ ಅಟ್ ದಿ ಏಜ್ ಆಫ್ 15 years ಅಂದ್ರೆ 15 ವರ್ಷ ಆದ ನಂತರ ಸೊ ಅವರು ತಮ್ಮ ಬಯೋಮೆಟ್ರಿಕ್ ಅನ್ನ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಮುಂಚೆ ಅವರ ಬಯೋಮೆಟ್ರಿಕ್ ಅನ್ನ ತೆಗೆದುಕೊಂಡಿರೋದಿಲ್ಲ. 5 ವರ್ಷ ಮತ್ತೆ 15 ವರ್ಷದ ವಯಸ್ಸಿನಲ್ಲಿ ಅವರು ಬಯೋಮೆಟ್ರಿಕ್ ಡೇಟಾವನ್ನ ಅಪ್ಡೇಟ್ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಹವಾಮಾನ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವ ಗೋವಾ ಸರ್ಕಾರವು ವಿಶ್ವ ಬ್ಯಾಂಕ್ನೊಂದಿಗೆ ಯಾವ ರೀತಿಯ ಪಾಲುದಾರಿಕೆಯನ್ನ ಘೋಷಿಸಿದೆ? ಸೊ ವಾಟ್ ಕೈಂಡ್ ಆಫ್ ಪಾರ್ಟ್ನರ್ಶಿಪ್ ಹ್ಯಾಸ್ ದಿ ಗವರ್ಮೆಂಟ್ ಆಫ್ ಗೋವಾ ಅನೌನ್ಸ್ಡ್ ವಿತ್ ದಿ ವರ್ಲ್ಡ್ ಬ್ಯಾಂಕ್ ಟು ಎನ್ಹಾನ್ಸ್ ಕ್ಲೈಮೇಟ್ ರೆಸಿಲಿಯನ್ಸ್
ರೆಸಿಲಿಯನ್ಸ್ ಅಂದ್ರೆ ಈಗ ಆಗ್ತಾ ಇರ್ತಕ್ಕಂಥ ವಾತಾವರಣ ಹವಾಮಾನ ಬದಲಾವಣೆಯನ್ನ ಕಡಿಮೆ ಮಾಡಲಿಕ್ಕೆ ಸೊ ಗೋವಾ ವರ್ಲ್ಡ್ ಬ್ಯಾಂಕ್ ನ ಜೊತೆಗೆ ಒಂದು ಅಸೋಸಿಯೇಷನ್ ಅಥವಾ ಒಂದು ಪಾಲುದಾರಿಕೆಯನ್ನ ಮಾಡ್ಕೊಂಡಿದೆ. ಸೊ ಆ ಒಂದು ಪಾಲುದಾರಿಕೆಯ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಯೋಜಿತ ಹಣಕಾಸು ಸೌಲಭ್ಯ ಅಥವಾ ಬ್ಲೆಂಡೆಡ್ ಫಿನಾನ್ಷಿಯಲ್ ಫೆಸಿಲಿಟಿ ಪಾರ್ಟ್ನರ್ಶಿಪ್ ಅಂತ ಕರೀತೇವೆ. ಸೊ ಈ ಒಂದು ಪಾರ್ಟ್ನರ್ಶಿಪ್ ಅನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಗೋವಾ ರಾಜ್ಯ ಸರ್ಕಾರವಾಗಿರುತ್ತೆ. ಸೊ ಯಾರ ಜೊತೆಗೆ ಮಾಡ್ಕೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ದಿಸ್ ಪಾರ್ಟ್ನರ್ಶಿಪ್ ಇಸ್ ಇನ್ ಬಿಟ್ವೀನ್ ಗವರ್ಮೆಂಟ್ ಆಫ್ ಗೋವಾ ಮತ್ತೆ ವರ್ಲ್ಡ್ ಬ್ಯಾಂಕ್ ಜೊತೆ ಆಗಿರುತ್ತೆ. ಸೊ ಏನಕ್ಕೆ ಅಂದ್ರೆ ಟು ಎಸ್ಟಾಬ್ಲಿಷ್ ಬ್ಲೆಂಡೆಡ್ ಫಿನಾನ್ಸ್ ಫೆಸಿಲಿಟಿ ಅಂತ ಕರೀತೇವೆ. ಅಂದ್ರೆ ಸಂಯೋಜಿತವಾಗಿರ್ತಕ್ಕಂಥ ಒಂದು ಆರ್ಥಿಕ ಸೌಲಭ್ಯವನ್ನ ಎನೇಬಲ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಕ್ಲೈಮೇಟ್ ರೆಸಿಲಿಯನ್ಸ್ ಅಂದ್ರೆ ಹವಾಮಾನ ಸ್ಥಿತಿಸ್ಥಾಪಕತ್ವವನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಸೊ ಈ ಒಂದು ಒಪ್ಪಂದದ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಈ ಒಂದು ಫಂಡ್ ಅನ್ನ ಅವರು ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಯಾವ ರೀತಿಯ ಫಂಡ್ಸ್ ಅನ್ನ ಇವರು ಪಡಿಬಹುದಾಗಿರುತ್ತೆ ಅಂದ್ರೆ ಅಕ್ಸೆಸಿಂಗ್ ಅಂಡ್ ಮೊಬಿಲೈಸಿಂಗ್ ಕನ್ಸೆಷನಲ್ ಫೈನಾನ್ಸ್ ಅಂತ ಕರೀತೇವೆ. ಅಂದ್ರೆ ಸೊ ಈ ಒಂದು ಹವಾಮಾನ ಸ್ಥಿತಿಸ್ಥಾಪಕತ್ವವನ್ನು ಸಾಧಿಸಲಿಕ್ಕೆ ಅವರು ರಿಯಾಯಿತಿ ದರದಲ್ಲಿ ಹಣವನ್ನು ಪಡೆದುಕೊಳ್ಳಿಕ್ಕೆ ಈ ಒಂದು ಒಪ್ಪಂದ ಸಪೋರ್ಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ಇಂಪ್ಲಿಮೆಂಟ್ ಲೋ ಕಾರ್ಬನ್ ಅಂಡ್ ಕ್ಲೈಮೇಟ್ ರೆಸಿಲಿಯನ್ಸ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಕಡಿಮೆ ಕಾರ್ಬನ್ ಅನ್ನ ಬಿಡುಗಡೆ ಮಾಡ್ತಕ್ಕಂಥ ಮತ್ತೆ ಲೋ ಇನ್ವೆಸ್ಟ್ಮೆಂಟ್ ಇರ್ತಕ್ಕಂಥ ಒಂದು ಹವಾಮಾನಕ್ಕೆ ಒಳ್ಳೆಯದಾಗ್ತಕ್ಕಂಥ ಕೆಲಸಗಳಲ್ಲಿ ಈ ಒಂದು ರಿಯಾಯಿತಿ ದರದ ಹಣ ಏನಿರುತ್ತೆ ಸೊ ಆ ಒಂದು ಹಣವನ್ನ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಪಾಲುದಾರಿಕೆಯನ್ನ ಗೋವಾ ಸರ್ಕಾರ ಮತ್ತು ವರ್ಲ್ಡ್ ಬ್ಯಾಂಕ್ ಮಾಡಿಕೊಂಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ವಾಟ್ ಯು ಮೀನ್ ಬೈ ಲೋ ಕಾರ್ಬನ್ ಕಡಿಮೆ ಇಂಗಾಲ ಅಂದ್ರೆ ಆ ಕ್ಷೇತ್ರಗಳು ಯಾವ್ದಾವ್ದು ಅಂತ ನಾವು ನೋಡೋದಾದ್ರೆ ಇ ಮೊಬಿಲಿಟಿ ಅಂತ ಕರಿತೇವೆ. ಇ ಮೊಬಿಲಿಟಿ ಅಂದ್ರೆ ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಹೆಚ್ಚಾಗಿ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ರಿನ್ಯೂಬಲ್ ಎನರ್ಜಿ ಅಂದ್ರೆ ನವೀಕರಿಸಬಹುದಾದ ಇಂಧನಗಳ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಂದ್ರೆ ಜೀವ ವೈವಿಧ್ಯತೆಯನ್ನ ನಾವು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಕೋಸ್ಟಲ್ ಪ್ರೊಟೆಕ್ಷನ್ ಅಂದ್ರೆ ತೀರ ಪ್ರದೇಶಗಳನ್ನ ನಾವು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಗ್ರೀನ್ ಟೂರಿಸಂ ಅಂದ್ರೆ ಪ್ರವಾಸೋದ್ಯಮವನ್ನ ಹಸಿರೀಕರಣ ಮಾಡ್ತಕ್ಕಂಥದ್ದು. ಅದರ ಅರ್ಥ ಏನು ಅಂದ್ರೆ ಸೊ ಪ್ರವಾಸಿಗರು ಬಂದಾಗ ಅಲ್ಲಿ ಪೊಲ್ಯೂಷನ್ ಮಾಡದೇ ಇರೋ ಹಾಗೆ ಏನೇನು ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಕೆಲವೊಂದು ಪವಿತ್ರ ಕ್ಷೇತ್ರಗಳಲ್ಲಿ ಅಥವಾ ಟೂರಿಸಂ ಪ್ಲೇಸಸ್ಗಳಲ್ಲಿ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಬಿಟ್ಟರೆ ಬೇರೆ ಯಾವ ವೆಹಿಕಲ್ಸ್ ಅನ್ನ ಕೂಡ ಅಲೋ ಮಾಡೋದಿಲ್ಲ. ಆ ರೀತಿಯ ಒಂದು ಬದಲಾವಣೆಗಳನ್ನ ಮಾಡುವುದರ ಮುಖಾಂತರ ಪ್ರವಾಸಿ ತಾಣಗಳನ್ನ ಗ್ರೀನ್ ಮಾಡ್ತಕ್ಕಂಥ ಒಂದು ಬದಲಾವಣೆಗಳನ್ನ ಸೊ ಈ ಒಂದು ಒಪ್ಪಂದದಲ್ಲಿ ನಾವು ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಇತ್ತೀಚೆಗೆ ಕ್ಲಾಸಿಕಲ್ ಚೆಸ್ ಪಂದ್ಯಾವಳಿಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಅನ್ನು ಸೋಲಿಸಿದ ಅತ್ಯಂತ ಕಿರಿಯ ಆಟಗಾರ ಯಾರು? ಹೂ ರೀಸೆಂಟ್ಲಿ ಬಿಕೇಮ್ ದಿ ಯಂಗೆಸ್ಟ್ ಪ್ಲೇಯರ್ ಎವರ್ ಟು ಡಿಫೀಟ್ ಅ ಗ್ರ್ಯಾಂಡ್ ಮಾಸ್ಟರ್ ಇನ್ ಕ್ಲಾಸಿಕಲ್ ಚೆಸ್ ಟೂರ್ನಮೆಂಟ್. ಅಂದ್ರೆ ಇದೊಂದು ಕ್ಲಾಸಿಕಲ್ ಚೆಸ್ ಟೂರ್ನಮೆಂಟ್ ಆಗಿರುತ್ತೆ. ಸೊ ಈ ಒಂದು ಟೂರ್ನಮೆಂಟ್ ಅಲ್ಲಿ ಅತ್ಯಂತ ಕಿರಿಯ ಬಾಲಕ ಆಲ್ರೆಡಿ ಗ್ರ್ಯಾಂಡ್ ಮಾಸ್ಟರ್ ಆಗಿರೋರನ್ನ ಸೋಲಿಸ್ತಾರೆ. ಸೊ ಅವರ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಅಶ್ವಥ್ ಕೌಶಿಕ್ ಅಂತಕ್ಕಂಥ ಬಾಲಕ ಆಲ್ರೆಡಿ ಗ್ರ್ಯಾಂಡ್ ಮಾಸ್ಟರ್ ಆಗಿರತಕ್ಕಂಥವ್ರನ್ನ ಸೋಲಿಸ್ತಾರೆ. ಸೊ ಇವರು ಇಂಡಿಯನ್ ಆರಿಜಿನ್ ಬಾಯ್ ಆಗಿರ್ತಾರೆ, ಬಟ್ ಅವ್ರು ಸೆಟಲ್ ಆಗಿರ್ತಕ್ಕಂಥದ್ದು ಸಿಂಗಾಪುರ್ ಅಲ್ಲಿ ಆಗಿರ್ತಾರೆ. ಸೊ ಇವರು ಚೆಸ್ ಮಾಸ್ಟರ್ ಆಗಿರ್ತಕ್ಕಂಥವ್ರನ್ನ ಆಲ್ರೆಡಿ ಚೆಸ್ ಮಾಸ್ಟರ್ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಕ್ಕಂಥವ್ರನ್ನ ಸೋಲಿಸಿರ್ತಾರೆ. ಸೊ 8 years ಓಲ್ಡ್, ಕೇವಲ ಇವರಿಗೆ 8 ವರ್ಷ ವಯಸ್ಸು ಮಾತ್ರ ಆಗಿರುತ್ತೆ. ಸೊ ಅವರ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಅಶ್ವಥ್ ಕೌಶಿಕ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಇವರು ಇಂಡಿಯನ್ ಆರಿಜಿನ್ ಬಾಯ್ ಆಗಿರ್ತಾರೆ, ಅಂದ್ರೆ ಭಾರತದ ಮೂಲದ ಹುಡುಗ ಆಗಿರ್ತಾರೆ, ಬಟ್ ಅವ್ರು ಇವಾಗ ಇರ್ತಕ್ಕಂಥದ್ದು ಸಿಂಗಾಪುರದಲ್ಲಿ ರಿಸೈಡ್ ಆಗಿರ್ತಾರೆ. ಸೊ he became the youngest player ever to defeat a grand master. ಸೊ ಗ್ರ್ಯಾಂಡ್ ಮಾಸ್ಟರ್ ಅನ್ನ ಸೋಲ್ಸಿರ್ತಕ್ಕಂಥ ಅತ್ಯಂತ ಕಿರಿಯ ಬಾಲಕನಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಅಶ್ವಥ್ ಯಾರನ್ನ ಡಿಫೀಟ್ ಮಾಡಿದ್ದಾರೆ ಅಂದ್ರೆ ಸೊ ಇವರು ಪೋಲಿಷ್ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಕ್ಕಂಥ ಜೆಸೆಕ್ ಸ್ಟೋಪಾ ಅನ್ನೋರನ್ನ ಇವರು ಡಿಫೀಟ್ ಮಾಡಿರ್ತಾರೆ. ಸೊ ಡ್ಯೂರಿಂಗ್ ದಿ ಬರ್ಗ್ಡೋಫರ್ ಸ್ಟ್ಯಾಂಥಸ್ ಓಪನ್ ಇನ್ ಸ್ವಿಟ್ಜರ್ಲ್ಯಾಂಡ್. ಸೊ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಒಂದು ಟೂರ್ನಮೆಂಟ್ ನಡೆದಿರುತ್ತೆ. ಸೊ ಆ ಒಂದು ಟೂರ್ನಮೆಂಟ್ ಅಲ್ಲಿ ಜೆಸೆಕ್ ಸ್ಟೋಪಾ ಅಂತಕ್ಕಂಥ ಗ್ರ್ಯಾಂಡ್ ಮಾಸ್ಟರ್ ಅನ್ನ ಸೋಲ್ಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಈ ಬಿಗ್ಯಾನ್ ಅಟ್ ದಿ ಟೀನೇಜ್ ಆಫ್ 4 ಅಂದ್ರೆ ಈ ಒಂದು ಚೆಸ್ ಆಟವನ್ನ ಅವರು ಟೆಂಡರ್ ಏಜ್, ನಾಟ್ ಟೀನೇಜ್, ಟೆಂಡರ್ ಏಜ್ ಅಂದ್ರೆ ಅತ್ಯಂತ ಎಳೆಯ ವಯಸ್ಸು ಆಗಿರ್ತಕ್ಕಂಥ 4ನೇ ವರ್ಷದಲ್ಲಿ ಇವರು ಈ ಒಂದು ಚೆಸ್ ಆಟವನ್ನ ಪ್ರಾರಂಭ ಮಾಡ್ತಾರೆ. ಬೈ 2022 ಅಂದ್ರೆ 2022ರ ವೇಳೆಗೆ ಈ ಕ್ಲೇಮ್ ದಿ ಟೈಟಲ್ ಆಫ್ ವರ್ಲ್ಡ್ ಅಂಡರ್ 8 ರ್ಯಾಪಿಡ್ ಚಾಂಪಿಯನ್ಶಿಪ್ ಅಂದ್ರೆ ಅಂಡರ್ 8 ನಡೆಸ್ತಕ್ಕಂಥ ಒಂದು ಚೆಸ್ ಪಂದ್ಯಾವಳಿ ಏನಿರುತ್ತೆ ಸೊ ಅದರಲ್ಲಿ ಇವರು ಚಾಂಪಿಯನ್ ಆಗಿ ಕೂಡ ಹೊರಹೊಮ್ಮಿರ್ತಾರೆ. ಸೊ ಈಗ ಗ್ರ್ಯಾಂಡ್ ಮಾಸ್ಟರ್ ಅನ್ನೇ ಸೋಲಿಸಿರ್ತಕ್ಕಂಥ
ಅತ್ಯಂತ ಕಿರಿಯ ಬಾಲಕನಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಸೊ 2024ರ ಬ್ಯಾಡ್ಮಿಂಟನ್ ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ ಅನ್ನು ಯಾವ ದೇಶವು ಆಯೋಜಿಸಿದೆ? ಸೊ ವಿಚ್ ಕಂಟ್ರಿ ಹೋಸ್ಟೆಡ್ ಬ್ಯಾಡ್ಮಿಂಟನ್ ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ ಇನ್ 2024? ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಈ ಒಂದು ಟೂರ್ನಮೆಂಟ್ ನಡೆದಿರ್ತಕ್ಕಂಥದ್ದು ಮಲೇಷಿಯಾದಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇದು ನಮ್ಮ ಪರೀಕ್ಷೆಗಳಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಾರಣ ಏನು ಅಂದ್ರೆ, ಸೊ ಭಾರತ ಪ್ರಪ್ರಥಮ ಬಾರಿಗೆ ಈ ಒಂದು ಟೂರ್ನಮೆಂಟ್ ಅಲ್ಲಿ ಚಿನ್ನದ ಪದಕವನ್ನ ಇದೇ ಮೊಟ್ಟ ಮೊದಲ ಬಾರಿಗೆ ಗೆದ್ದಿರುವ ಕಾರಣದಿಂದ ಸೊ ಈ ಒಂದು ಟೂರ್ನಮೆಂಟ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಟೂರ್ನಮೆಂಟ್ ಅನ್ನು ನಾವು ಬ್ಯಾಡ್ಮಿಂಟನ್ ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ 2024 ಅಂತ ಕರೀತೇವೆ. ಸೊ ಇದು ಕಂಡಕ್ಟ್ ಆಗಿರ್ತಕ್ಕಂಥದ್ದು ಮಲೇಷಿಯಾದಲ್ಲಿ ಕಂಡಕ್ಟ್ ಆಗಿರ್ತಕ್ಕಂಥ ಒಂದು ಈವೆಂಟ್ ಆಗಿರುತ್ತೆ. ಸೊ ಈ ಒಂದು ಈವೆಂಟ್ ನಲ್ಲಿ PV ಸಿಂಧು ಮತ್ತೆ ಯಂಗೆಸ್ಟ್ ಅನಿಮಲ್ ಕರ್ಬ್ ಇವರು ಹಿಸ್ಟಾರಿಕ್ ಗೋಲ್ಡ್ ಮೆಡಲ್ ಅನ್ನ ಗೆದ್ದಿರ್ತಾರೆ. ಅಂದ್ರೆ ಐತಿಹಾಸಿಕವಾಗಿ ಪ್ರಪ್ರಥಮ ಬಾರಿಗೆ ಈ ಒಂದು ಈವೆಂಟ್ ನಲ್ಲಿ ಚಿನ್ನದ ಪದಕವನ್ನ ಗೆದ್ದಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಇಂಡಿಯಾಸ್ ಫಸ್ಟ್ ಎವರ್ ಗೋಲ್ಡ್ ಮೆಡಲ್ ಆಗಿರುತ್ತೆ. ಸೊ ಭಾರತ ದೇಶ ಈ ಒಂದು ಟೂರ್ನಮೆಂಟ್ ಅಲ್ಲಿ ಗೆದ್ದಿರ್ತಕ್ಕಂಥ ಮೊಟ್ಟ ಮೊದಲ ಚಿನ್ನದ ಪದಕ ಇದಾಗಿರುತ್ತೆ. ಇಂಡಿಯನ್ ಮೆನ್ಸ್ ಟೀಮ್ ಇದಕ್ಕಿಂತ ಮುಂಚೆ ಬ್ರಾನ್ಸ್ ಅಥವಾ ಕಂಚಿನ ಮೆಡಲ್ ಅನ್ನ ಗೆದ್ದಿರ್ತಾರೆ. ಯಾವಾಗ ಅಂದ್ರೆ 2016 ಅಲ್ಲಿ ಮತ್ತೆ 2020 ಅಲ್ಲಿ ಗೆದ್ದಿರ್ತಾರೆ. ಬಟ್ ಗೋಲ್ಡ್ ಮೆಡಲ್ ಬಂದಿರೋದಿಲ್ಲ. ಬ್ರಾನ್ಸ್ ಮೆಡಲ್ 2 ವರ್ಷಗಳಲ್ಲಿ ಅವರು ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಈ ವರ್ಷ ಮೆನ್ಸ್ ಟೀಮ್ ಅಂತಕ್ಕಂಥದ್ದು ಕ್ವಾರ್ಟರ್ ಫೈನಲ್ ಡಿಫೀಟ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಮರಾಠ ನೌಕಾಪಡೆಗೆ ಅಡಿಪಾಯ ಹಾಕಿದ ಕೀರ್ತಿ ಯಾರಿಗೆ ಸಲ್ಲಿಸುತ್ತದೆ ಮತ್ತು ಅವರು 1680ರಲ್ಲಿ ರಾಯಗಢ ಕೋಟೆಯಲ್ಲಿ ನಿಧನರಾದರು? ಸೊ ಹೂ ಈಸ್ ಕ್ರೆಡಿಟೆಡ್ ವಿತ್ ಲೈಯಿಂಗ್ ದ ಫೌಂಡೇಶನ್ ಫಾರ್ ದಿ ಮರಾಠ ನೇವಿ ಅಂಡ್ ಪಾಸ್ಡ್ ಅವೇ ಇನ್ 1680 ಅಟ್ ರಾಯಗಢ್ ಫೋರ್ಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶಿವಾಜಿ ಮಹಾರಾಜ್. ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿರುತ್ತೆ. ಶಿವಾಜಿ ಮಹಾರಾಜ್ ಬಗ್ಗೆ ನಾವು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ, ಸೊ ಅವರ ಬರ್ತ್ ಆನಿವರ್ಸರಿ ಅಥವಾ ಜನ್ಮ ದಿನ ವಾರ್ಷಿಕೋತ್ಸವವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕಾರಣದಿಂದ ಶಿವಾಜಿ ಅವರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವರ ಜನ್ಮ ಜಯಂತಿಯನ್ನ ನಾವು ಫೆಬ್ರವರಿ 19ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಈ ದಿನಾಂಕದಂದು ಅಂದ್ರೆ 19ನೇ ಫೆಬ್ರವರಿ 1630ರಂದು he was born in the hill fort of ಶಿವನೇರಿ located near ಪುಣೆ in ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರದ ಪುಣೆ ಸಮೀಪದಲ್ಲಿರ್ತಕ್ಕಂಥ ಒಂದು ಬೆಟ್ಟ, ಅದನ್ನ ನಾವು ಶಿವನೇರಿಯ ಬೆಟ್ಟದ ಕೋಟೆಯಲ್ಲಿ ಅವರು 1630ರ ಫೆಬ್ರವರಿ 19ನೇ ತಾರೀಕು ಜನಿಸ್ತಾರೆ. ಸೊ ಇವರ ಜನ್ಮ ವಾರ್ಷಿಕೋತ್ಸವನ್ನ ಪ್ರತಿ ವರ್ಷ ಫೆಬ್ರವರಿ 19ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಅವರ ಪೇರೆಂಟ್ಸ್ ಅಥವಾ ಪೋಷಕರನ್ನ ನಾವು ಹೇಳೋದಾದ್ರೆ ಶಹಾಜಿ ಭೋನ್ಸ್ಲೆ ಮತ್ತೆ ಜೀಜಾಬಾಯಿ ಅಂತಕ್ಕಂಥವ್ರು ಅವರ ಪೇರೆಂಟ್ಸ್ ಆಗಿರ್ತಾರೆ. ಸೊ ಅವರ ಮೆಂಟರ್ ಅಥವಾ ಮಾರ್ಗದರ್ಶಕರಾಗಿ ನಾವು ಗುರು ಸ್ವಾಮಿ ರಾಮದಾಸ್ ರವರನ್ನ ನೋಡಬಹುದಾಗಿರುತ್ತೆ. ಸೊ ಈಸ್ ದ ಗ್ರೇಟೆಸ್ಟ್ ವಾರಿಯರ್ ಅಂಡ್ ಫೌಂಡರ್ ಆಫ್ ದಿ ಗ್ರೇಟ್ ಮರಾಠ ಎಂಪೈರ್ಸ್. ಅಂದ್ರೆ ಈ ಒಂದು ಮರಾಠ ಎಂಪೈರ್ ಏನಿರುತ್ತೆ ಅಥವಾ ಸಾಮ್ರಾಜ್ಯ ಏನಿರುತ್ತೆ, ಸೊ ಇದರ ಸಂಸ್ಥಾಪಕರಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ he won battles like ಪ್ರತಾಪ್ಗರ್ and captured strategic forts ಲೈಕ್ ರಾಯ್ಗಢ್. ಸೊ ಇವರು ವಿಜೇತರಾಗಿರ್ತಕ್ಕಂಥ ಪ್ರಮುಖವಾದ ಯುದ್ಧಗಳಲ್ಲಿ ಈ ಪ್ರತಾಪಗಢದಂತಹ ಯುದ್ಧ ಪ್ರಮುಖವಾಗಿರುತ್ತೆ. ಸೊ ಈ ಒಂದು ಯುದ್ಧವನ್ನ ಗೆಲ್ಲುವುದರ ಮುಖಾಂತರ ರಾಯಗಢದಂತಹ ಆಯಕಟ್ಟ ಕೋಟೆಯನ್ನ ಅವರು ವಶಪಡಿಸಿಕೊಳ್ತಾರೆ. ಸೊ ಅದಾದ್ಮೇಲೆ he was the one who laid the foundation for ಮರಾಠ ನೇವಿ. ಸೊ ಮರಾಠ ನೌಕಾಪಡೆ ಅಂತ, ನಮಗೆ ನೌಕಾಪಡೆ ಅಂದ್ರೆ ಗೊತ್ತು, ನಮಗೆ ಕೋಸ್ಟಲ್ ಪ್ರದೇಶಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಸೊ ಆ ರೀತಿಯ ಒಂದು ಮರಾಠ ನೇವಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ಇವರಿಗೆ ಸಲ್ಲಿಸುತ್ತೆ. ಸೊ ಸೆಕ್ಯೂರಿಂಗ್ ದಿ ಟ್ರೇಡ್ ರೂಟ್ಸ್ ಅಂಡ್ ಪ್ರೊಟೆಕ್ಟಿಂಗ್ ಕೋಸ್ಟಲ್ ಟೆರಿಟರೀಸ್, ಅಂದ್ರೆ ಈ ಒಂದು ತೀರ ಪ್ರದೇಶಗಳು ಮತ್ತೆ ಟ್ರೇಡ್ ವ್ಯಾಪಾರದ ಮಾರ್ಗಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಕೀರ್ತಿ ಸೊ ಇವರಿಗೆ ಸಲ್ಲುತ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವರು ನಿಧನ ಹೊಂದಿರತಕ್ಕಂಥದ್ದು 1680ರಲ್ಲಿ ರಾಯ್ಗಢ್ ಫೋರ್ಟ್ ನಲ್ಲಿಯೇ ಅವರ ವಿಧಿವಶರಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಶ್ರೇಷ್ಠ ಜೈನ ದಾರ್ಶನಿಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಆಚಾರ್ಯ ಶ್ರೀ ವಿದ್ಯಾಸಾಗರ್ ಜಿ ಮಹಾರಾಜ್ ಅವರು ಎಲ್ಲಿ ಜನಿಸಿದರು? ಸೊ ವೇರ್ ವಾಸ್ ಆಚಾರ್ಯ ಶ್ರೀ ವಿದ್ಯಾಸಾಗರ್ ಜಿ ಮಹಾರಾಜ್ ನೋನ್ ಆಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಜೈನ್ ಸೀರ್ಸ್ ಬಾರ್ನ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕದಲ್ಲಿ ಇವರ ಜನನವಾಗಿರುತ್ತೆ. ಸೊ ಇವರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಇವರು ಈಗ ನಿಧನ ಹೊಂದಿರ್ತಾರೆ. ಸೊ ಅದರಿಂದ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವರು ಒನ್ ಆಫ್ ದಿ ಗ್ರೇಟೆಸ್ಟ್
ಜೈನ್ ಸೀರ್ಸ್ ಆಗಿರ್ತಾರೆ. ಅವರ ಹೆಸರು ಆಚಾರ್ಯ ಶ್ರೀ ವಿದ್ಯಾಸಾಗರ್ ಜಿ ಮಹಾರಾಜ್ ಅಂತ ಕರಿತೇವೆ. ಸೊ ಇವರು ಇತ್ತೀಚೆಗೆ ನಿಧನ ಹೊಂದಿರ್ತಾರೆ. ಸೊ ಹೇಗೆ ನಿಧನ ಹೊಂದಿದ್ದಾರೆ ಅಂದ್ರೆ, ಸೊ ಅವರು ಒಂದು ಆಚರಣೆಯನ್ನ ಮಾಡ್ತಾರೆ, ಅದನ್ನ ನಾವು ಸಲ್ಲೇಖನ ಅಂತ ಕರಿತೇವೆ. ಸಲ್ಲೇಖನ ಅಂದ್ರೆ ಸೊ ಸಾಯೋ ತನಕ ಉಪವಾಸ ಮಾಡ್ತಕ್ಕಂಥದ್ದು, ಅದು ಒಂದು ಅವರ ಒಂದು ಪ್ರಾಕ್ಟೀಸಸ್ ಆಗಿರುತ್ತೆ. ಆ ಒಂದು ಪ್ರಾಕ್ಟೀಸಸ್ ಮಾಡುವ ಸಮಯದಲ್ಲಿ ಅಥವಾ ಫಾಸ್ಟಿಂಗ್ ಟಿಲ್ ಡೆತ್ ಅಂತ ಹೇಳ್ತೇವೆ. ಸೊ ಆ ಒಂದು ಫಾಸ್ಟಿಂಗ್ ಟಿಲ್ ಡೆತ್ ಅನ್ನ ನಾವು ಟೆಕ್ನಿಕಲಿ ಏನಂತ ಕರಿತೇವೆ ಅಂದ್ರೆ ಸಲ್ಲೇಖನ ಅಂತ ಕರಿತೇವೆ. ಸೊ ಸಲ್ಲೇಖನ ಅಂತಕ್ಕಂಥದ್ದು ಒಂದು ಜೈನ್ ರಿಲಿಜಿಯಸ್ ನಲ್ಲಿ, ಜೈನರ ಧರ್ಮದಲ್ಲಿ ಪ್ರಾಕ್ಟೀಸ್ ಇನ್ವಾಲ್ವಿಂಗ್ ದಿ ವಾಲಂಟರಿ ಫಾಸ್ಟಿಂಗ್ ಅನ್ ಟು ದ ಡೆತ್ ಫಾರ್ ಸ್ಪಿರಿಚುವಲ್ ಪ್ಯೂರಿಫಿಕೇಶನ್. ಅಂದ್ರೆ ಈ ಒಂದು ಜೈನ ಧರ್ಮದ ಆಚರಣೆ ಆಗಿದ್ದು ಇದು ಆಧ್ಯಾತ್ಮಿಕ ಶುದ್ಧೀಕರಣಕ್ಕಾಗಿ ಸ್ವಯಂ ಪ್ರೇರಿತವಾಗಿ ಉಪವಾಸವನ್ನು ಒಳಗೊಂಡಿರುತ್ತೆ. ಸೊ ಈ ಒಂದು ಉಪವಾಸವನ್ನ ಅಂಟಿಲ್ ಡೆತ್ ಮಾಡ್ತಕ್ಕಂಥ ಒಂದು ಉಪವಾಸವಾಗಿರುತ್ತೆ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು 10th ಅಕ್ಟೋಬರ್ 1946, 1946ರಲ್ಲಿ ಸದಲ್ಗಾ ಇನ್ ಬೆಳಗಾಂ. ಸೊ ನಮ್ಮ ಕರ್ನಾಟಕದ ಬೆಳಗಾಂನ ಸದಲ್ಗಾ ಅಂತಕ್ಕಂಥ ಪ್ರದೇಶದಲ್ಲಿ ಜಸ್ಟ್ ಬಿಫೋರ್ 1 year ಬಿಫೋರ್ ಇಂಡಿಪೆಂಡೆನ್ಸ್, ಸ್ವತಂತ್ರಕ್ಕೆ 1 ವರ್ಷ ಮುಂಚೆ ಸೊ ಇವರ ಜನನ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರನ್ನ ನೀವು ನೋಡಿದ್ರೇನೆ ಗೊತ್ತಾಗುತ್ತೆ. ಸೊ ಇವರು ಕ್ಲೋತ್ಲೆಸ್ ಆಗಿರ್ತಾರೆ, ಅಂದ್ರೆ ಯಾವುದೇ ವಸ್ತ್ರಗಳನ್ನ ಧರಿಸಿರೋದಿಲ್ಲ. ಸೊ ಅದರಿಂದ ಇವರನ್ನ ನಾವು ದಿಗಂಬರ ಅಂತ ಕರೀಬೋದಾಗಿರುತ್ತೆ. ಸೊ ಹಾಗಿದ್ರೆ ದಿಗಂಬರ ಮತ್ತೆ ಶ್ವೇತಂಬರರ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ದಿಗಂಬರ ಮತ್ತೆ ಶ್ವೇತಂಬರ ಅಂತಕ್ಕಂಥದ್ದು 2 ಮೇನ್ ಬ್ರಾಂಚಸ್ ಆಫ್ ಜೈನಿಸಮ್. ಸೊ ಜೈನಿಸಮ್ ಅಲ್ಲಿ ಬರ್ತಕ್ಕಂಥ 2 ಪ್ರಮುಖ ಪಂಗಡಗಳಾಗಿರ್ತವೆ ಅಥವಾ ಶಾಖೆಗಳಾಗಿರ್ತವೆ. ಸೊ ದಿಗಂಬರ ಅಂತಕ್ಕಂಥದ್ದನ್ನ ನಾವು ಸ್ಕೈ ಕ್ಲಾಡ್ ಅಂತ ಕರಿತೇವೆ. ಶ್ವೇತಂಬರ ಅನ್ನೋದನ್ನ ವೈಟ್ ಕ್ಲಾಡ್ ಅಂತ ಕರಿತೇವೆ. ಸ್ಕೈ ಕ್ಲಾಡ್ ಅಂದ್ರೆ ಸೊ ಯಾವುದೇ ವಸ್ತ್ರಗಳನ್ನ ಅವರು ಧರಿಸುವುದಿಲ್ಲ. ಸೊ ವೈಟ್ ಕ್ಲಾಡ್ ಅಂದ್ರೆ ಅವರು ಬಿಳಿಯದಾಗಿರ್ತಕ್ಕಂಥ ವಸ್ತ್ರವನ್ನ ಧರಿಸ್ತಕ್ಕಂಥ ಜೈನ ಪಂಗಡಕ್ಕೆ ನಾವು ಶ್ವೇತಂಬರ ಅಂತ ಕರಿತೇವೆ. ಸೊ ಯಾವುದೇ ವಸ್ತ್ರಗಳನ್ನ ಧರಿಸದೇ ಇರ್ತಕ್ಕಂಥವ್ರಿಗೆ ನಾವು ದಿಗಂಬರ ಅಂತ ಕರಿತೇವೆ. ಸೊ ಅದಾದ್ಮೇಲೆ ದಿಗಂಬರ ಜೈನ್ಸ್ ಬಿಲೀವ್ ದಟ್ ಮಹಾವೀರ್ ನೆವರ್ ಮ್ಯಾರಿಡ್. ಸೊ ದಿಗಂಬರ ಇವರು ಜೈನರ ಮಹಾವೀರರು ಮದುವೆ ಆಗಿಲ್ಲ ಅಂತಕ್ಕಂಥದ್ದನ್ನ ನಂಬತಕ್ಕಂಥವ್ರನ್ನ ನಾವು ದಿಗಂಬರ ಜೈನರು ಅಂತ ಕರಿತೇವೆ. ಬಟ್ ಶ್ವೇತಂಬರರ ನಂಬಿಕೆ ಬೇರೆ ಆಗಿರುತ್ತೆ. ಸೊ ಅವ್ರೇನಂತ ನಂಬ್ತಾರಂದ್ರೆ, ಸೊ ಈ ವಾಸ್ ಮ್ಯಾರಿಡ್ ಟು ಯಶೋಧ. ಸೊ ಯಶೋಧ ಅನ್ನೋರ ಜೊತೆ ಅವರ ಮದುವೆ ಆಗಿರುತ್ತೆ. ಸೊ ಅದಾದ್ಮೇಲೆ ಅವ್ರಿಗೆ ಒಬ್ಬ ಡಾಟರ್ ಕೂಡ ಇರ್ತಾರೆ, ಅಂದ್ರೆ ಒಬ್ಬ ಹೆಣ್ಣು ಮಗಳು ಕೂಡ ಇರ್ತಾರೆ. ಸೊ ಅವರ ಹೆಸರು ಪ್ರಿಯದರ್ಶಿನಿ ಅಂತಕ್ಕಂಥದ್ದು ಶ್ವೇತಂಬರರು ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 10. ಸೊ ಹಸಿರು ಅನಕೊಂಡಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ರಿಗಾರ್ಡಿಂಗ್ ಗ್ರೀನ್ ಅನಕೊಂಡ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಇವುಗಳನ್ನು ನಾವು ಪ್ರಪಂಚದ ಅತಿ ಭಾರವಾದ ಹಾವುಗಳು ಅಥವಾ ದೇ ಆರ್ ದಿ ವರ್ಲ್ಡ್ಸ್ ಹೆವಿಯೆಸ್ಟ್ ಸ್ನೇಕ್ಸ್ ಅಂತ ಕರಿತೇವೆ. ಸೊ ಅನಕೊಂಡ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಅನಕೊಂಡದಲ್ಲಿ ಒಂದು ಟೈಪ್ ಇರುತ್ತೆ, ಅದನ್ನ ನಾವು ಗ್ರೀನ್ ಅನಕೊಂಡ ಅಂತ ಕರಿತೇವೆ. ಸೊ ಇಷ್ಟು ದಿನ ಏನು ನಮಗೆ ಡಿಸ್ಕವರಿ ಆಗಿತ್ತು ಅಂದ್ರೆ, ಸೊ ಗ್ರೀನ್ ಅನಕೊಂಡ ದೇರ್ ಇಸ್ ಓನ್ಲಿ ಒನ್ ಟೈಪ್ ಅನ್ನೋದು ನಮಗೆ ಪತ್ತೆ ಆಗಿತ್ತು. ಸೊ ಈಗ ಗ್ರೀನ್ ಅನಕೊಂಡದಲ್ಲಿ 2 ಪ್ರಮುಖ ಪ್ರಭೇದಗಳು, ಅಂದ್ರೆ ಒಂದು ಆಲ್ರೆಡಿ ನಮಗೆ ಗೊತ್ತಿರ್ತಕ್ಕಂಥದ್ದು, ಸೊ ಇನ್ನೊಂದು ಹೊಸದಾಗಿರ್ತಕ್ಕಂಥ ಪ್ರಭೇದ ಈಗ ಪತ್ತೆ ಆಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ, ಸೈಂಟಿಸ್ಟ್ ಫೈಂಡ್ ದಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಸ್ನೇಕ್, ಅ ನ್ಯೂ ಸ್ಪೀಶೀಸ್ ಆಫ್ ಗ್ರೀನ್ ಅನಕೊಂಡ. ಸೊ ಗ್ರೀನ್ ಅನಕೊಂಡ ಏನಿದೆ, ಸೊ ಅದರಲ್ಲಿ ಇನ್ನೊಂದು ಪ್ರಭೇದ ಇರ್ತಕ್ಕಂಥದ್ದನ್ನ ವಿಜ್ಞಾನಿಗಳು ಕಂಡುಹಿಡಿದಿರ್ತಾರೆ. ಸೊ ಟೈಪ್ಸ್ ಆಫ್ ಅನಕೊಂಡವನ್ನ ನೋಡಿದಾಗ ನಾವು 4 ಟೈಪ್ಸ್ ಆಫ್ ಅನಕೊಂಡವನ್ನ ನೋಡಬಹುದಾಗಿರುತ್ತೆ. ಸೊ ಒಂದನ್ನ ಗ್ರೀನ್ ಅನಕೊಂಡ ಅಂತ ಕರಿತೇವೆ, ಇನ್ನೊಂದನ್ನ ಯೆಲ್ಲೋ ಅಂತ ಕರಿತೇವೆ, ಇನ್ನೊಂದನ್ನ ಡಾರ್ಕ್ ಸ್ಪಾಟೆಡ್ ಅಂತ ಕರಿತೇವೆ, ಅಂದ್ರೆ ಕಪ್ಪು ಚುಕ್ಕೆ ಅನಕೊಂಡ. ಸೊ ಇನ್ನೊಂದನ್ನ ಬಲಿವಿಯನ್ ಅನಕೊಂಡ ಅಂತ ಕರಿತೇವೆ. ಸೊ ಇದರ ವೈಜ್ಞಾನಿಕ ಹೆಸರು ಏನಾಗಿರುತ್ತೆ ಅಂದ್ರೆ ಯುನೆಕ್ಟೇಸ್ ಮ್ಯೂರಿನಸ್ ಅಂತಕ್ಕಂಥದ್ದು ಇದರ ವೈಜ್ಞಾನಿಕ ಹೆಸರಾಗಿರುತ್ತೆ. ಇದರ ಜಿಯೋಗ್ರಫಿ ಅಂದ್ರೆ ಪ್ರಮುಖವಾಗಿ ಇದು ಕಂಡು ಬರ್ತಕ್ಕಂಥದ್ದು ಸೌತ್ ಅಮೆರಿಕದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸ್ಪೀಶೀಸ್ ಆಗಿರುತ್ತೆ. ಇದು ಯೂಶುವಲಿ ಸ್ಲೋ ಮೂವಿಂಗ್ ಆಗಿರುತ್ತೆ, ಅಂದ್ರೆ ನಿಧಾನವಾಗಿ ಚಲಿಸ್ತಕ್ಕಂಥ ಸ್ನೇಕ್ ಆಗಿರುತ್ತೆ. ಬಟ್ ಈಗ ಡಿಸ್ಕವರಿ ಆಗಿರ್ತಕ್ಕಂಥ ಗ್ರೀನ್ ಅನಕೊಂಡ ಅಂತಕ್ಕಂಥದ್ದು ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಕ್ಕಂಥ ಒಂದು ಸ್ನೇಕ್ ಆಗಿರುತ್ತೆ. ಸೊ ಇದು ಮೋಸ್ಟ್ ಆಕ್ಟಿವ್ ಇನ್ ದ ಈವ್ನಿಂಗ್, ಸಂಜೆಯ ವೇಳೆಯಲ್ಲಿ ಹೆಚ್ಚಿನ ಸಕ್ರಿಯವಾಗಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ IUCN ಪ್ರಕಾರ ಇದು ಲೀಸ್ಟ್ ಕನ್ಸರ್ನ್, ಅಂದ್ರೆ ಅತ್ಯಂತ ಕಡಿಮೆ ಕಾಳಜಿ. ಅದರ ಅರ್ಥ ಏನು ಅಂದ್ರೆ ಇವುಗಳ ಸಂಖ್ಯೆ ಇನ್ನೂ ಜಾಸ್ತಿ ಇದೆ. ಸೊ ಇದಕ್ಕೆ ಥ್ರೆಟ್ಸ್ ಏನು ಅಂದ್ರೆ, ಸೊ ಇದು ಹ್ಯೂಮನ್ಸ್, ಅಂದ್ರೆ ಹ್ಯೂಮನ್ಸ್ ಇಂದ ಹೆಚ್ಚಾಗಿ ಕಿಲ್ ಆಗ್ತಾ ಇರ್ತಕ್ಕಂಥ ಒಂದು ಸ್ನೇಕ್ ಆಗಿರುತ್ತೆ. ಸೊ ಇವಾಗ ಗ್ರೀನ್ ಅನಕೊಂಡ ಹ್ಯಾಸ್ ಲಾಂಗ್ ಬೀನ್ ಕನ್ಸಿಡರ್ಡ್ ಒನ್ ಆಫ್ ದಿ ಅಮೆಜಾನ್ಸ್ ಮೋಸ್ಟ್ ಫಾರ್ಬಿಡಬಲ್ ಅಂಡ್ ಮಿಸ್ಚೀರಿಯಸ್ ಆನಿಮಲ್. ಅಂದ್ರೆ ಇದು ಹಸಿರು ಅನಕೊಂಡ ಅಂತ ನಾವೇನು ಹೇಳ್ತೇವೆ, ಸೊ ಇದು ಅಮೆಜಾನ್ ನಲ್ಲಿ
ಅತ್ಯಂತ ಅಸಾಧಾರಣವಾಗಿರ್ತಕ್ಕಂಥ ಒಂದು ನಿಗೂಢವಾಗಿರ್ತಕ್ಕಂಥ ಒಂದು ಪ್ರಾಣಿಗಳಲ್ಲಿ ಇದು ಒಂದಾಗಿರುತ್ತೆ. ಸೊ ಇದನ್ನು ನಾವು ವರ್ಲ್ಡ್ಸ್ ಹೆವಿಯೆಸ್ಟ್ ಸ್ನೇಕ್ಸ್ ಅಂತ ಹೇಳ್ಬೋದಾಗಿರುತ್ತೆ. ಅಂದ್ರೆ ಪ್ರಪಂಚದಲ್ಲಿಯೇ ಅತ್ಯಂತ ಭಾರವಾಗಿರ್ತಕ್ಕಂಥದ್ದು ಮತ್ತೆ ಅತ್ಯಂತ ಉದ್ದವಾಗಿರ್ತಕ್ಕಂಥದ್ದು, ಲಾಂಗೆಸ್ಟ್ ಆಗಿರ್ತಕ್ಕಂಥ ಸ್ನೇಕ್ ಆಗಿರುತ್ತೆ. ಸೊ ಇಟ್ ಈಸ್ ಫೌಂಡ್ ಇನ್ ದಿ ರಿವರ್ಸ್ ಅಂಡ್ ವೆಟ್ಲ್ಯಾಂಡ್ಸ್ ಇನ್ ಸೌತ್ ಅಮೆರಿಕಾ. ಸೊ ಸೌತ್ ಅಮೆರಿಕಾದಲ್ಲಿ ನದಿಗಳು ಮತ್ತು ಜೌಗು ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಸ್ನೇಕ್ ಆಗಿರುತ್ತೆ. ಸೊ ಲೈಟ್ನಿಂಗ್ ಸ್ಪೀಡ್ ಅಂದ್ರೆ ಅತ್ಯಂತ ವೇಗವಾಗಿ ಚಲಿಸುತ್ತೆ. ಸೊ ಇದು ಪ್ರೇ ಯಾವ್ದಾದ್ರೂ ಒಂದು ಪ್ರಾಣಿಯನ್ನ ಉಸಿರುಗಟ್ಟಿಸಿ ಸಫೋಕೇಟ್ ಮಾಡಿ ಸೊ ಅದಾದ್ಮೇಲೆ ಸ್ವಾಲೋ ಮಾಡ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಈ ಒಂದು ಪ್ರಾಣಿಯಲ್ಲಿ ಯಾವುದೇ ಒಂದು ಪಾಯ್ಸನ್ ಇರೋದಿಲ್ಲ, ನಾನ್ ವೆನಮಸ್ ಸ್ನೇಕ್ಸ್ ಆಗಿರುತ್ತೆ. ಸೊ ಅನಕೊಂಡಾಗಳು ಬಂದಾಗ ನಾವು 4 ಸ್ಪೀಶೀಸ್ ಅನ್ನ ನೋಡಬಹುದಾಗಿರುತ್ತೆ. ಆ 4 ಸ್ಪೀಶೀಸ್ಗಳು ಯಾವುದು ಅನ್ನೋದನ್ನ ನಾನು ಮೊದಲನೇ ಸ್ಲೈಡ್ ಅಲ್ಲೇ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಸೊ ಈ ಗ್ರೀನ್ ಅನಕೊಂಡ ಅಂತಕ್ಕಂಥದ್ದು ಅದರಲ್ಲಿ ಮೇಲ್ಗಿಂತ ಫೀಮೇಲ್ ಬಹಳ ದೊಡ್ಡದಾಗಿರುತ್ತೆ ಮತ್ತು ವೆಯ್ಟ್ ಅಲ್ಲೂ ಕೂಡ ಜಾಸ್ತಿ ಇರುತ್ತೆ. 7 ಮೀಟರ್ಸ್ ಲಾಂಗ್ ಇರುತ್ತೆ ಮತ್ತೆ 250 kg ಇರುತ್ತೆ. 250 kilograms ಅಷ್ಟು ವೆಯ್ಟ್ ಇರ್ತಕ್ಕಂಥ ಒಂದು ಸ್ನೇಕ್ ಆಗಿರುತ್ತೆ. ಸೊ ಅದಾದ್ಮೇಲೆ ದೀಸ್ ಸ್ನೇಕ್ಸ್ ಆರ್ ನಾಟ್ ವೆನಮಸ್ ಆಸ್ ಐ ಟೋಲ್ಡ್ ಯು ಬಿಫೋರ್. ಇದರಲ್ಲಿ ಯಾವುದೇ ರೀತಿಯ ವಿಷ ಇರೋದಿಲ್ಲ, ಪ್ರಾಣಿಗಳನ್ನ ನುಂಗುತ್ತವೆ, ಅವು ವಿಷದಿಂದ ಸಾಯಿಸೋದಿಲ್ಲ, ಸಫೋಕೇಟ್ ಮಾಡಿ ಸಾಯಿಸ್ತಕ್ಕಂಥ ಸ್ನೇಕ್ಸ್ ಆಗಿರುತ್ತೆ. ಸೊ ದೇ ಆರ್ ಫಾರ್ಮಲ್ಲಿ ಬಿಲೀವ್ ಟು ಬಿ ಸಿಂಗಲ್ ಸ್ಪೀಶೀಸ್. ನಾನು ಮುಂಚೆನೆ ಹೇಳಿದಾಗೆ ಈ ಗ್ರೀನ್ ಅನಕೊಂಡ ಅಂತಕ್ಕಂಥದ್ದು ಮುಂಚೆ ಒಂದೇ ಪ್ರಭೇದ ಇತ್ತು ಅಂತ ನಂಬಿಕೆ ಇತ್ತು. ಸೊ ಈಗ 2 ಜೆನೆಟಿಕಲಿ ಡಿಸ್ಟಿಂಕ್ಟ್ ಸ್ಪೀಶೀಸ್ ಇದೆ ಅನ್ನೋದನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿರ್ತಾರೆ. ಸೊ ಫಸ್ಟ್ ಈಸ್ ನೋನ್ ಸ್ಪೀಶೀಸ್. ಮೊದಲೇ ಇದ್ದಂತಹ ಸ್ಪೀಶೀಸ್ ಅನ್ನ ನಾವು ಯುನೆಕ್ಟೀಸ್ ಮ್ಯೂರಿನಸ್ ಅಂತ ಕರೀತೇವೆ. ಸೊ ಇದು ವಿಚ್ ಲಿವ್ಸ್ ಇನ್ ಪೆರು, ಬೊಲಿವಿಯಾ, ಫ್ರೆಂಚ್ ಗಯಾನಾ ಮತ್ತೆ ಬ್ರೆಜಿಲ್ ಅಲ್ಲಿ ಇರ್ತಕ್ಕಂಥದ್ದು ಮೊದಲನೇ ಸ್ಪೀಶೀಸ್ ಆಗಿರುತ್ತೆ. ಸೊ ಈಗ ಈ ಪತ್ತೆ ಆಗಿರ್ತಕ್ಕಂಥ 2ನೇ ಸ್ಪೀಶೀಸ್ ಅನ್ನ ನಾವು ಯುನೆಕ್ಟಸ್ ಅಕಾಯಿಮಾ ಅಂತ ಕರಿತೇವೆ. ಯುನೆಕ್ಟಸ್ ಅಕಾಯಿಮಾ ಅಂತಕ್ಕಂಥದ್ದು ಸೊ ಇದು ನಾರ್ದರ್ನ್ ಗ್ರೀನ್ ಅನಕೊಂಡ ಅಂತ ಕೂಡ ಕರೀತಾರೆ. ಅಂದ್ರೆ ನಾರ್ದರ್ನ್ ಅಂದ್ರೆ ಸೊ ಇದನ್ನ ನಾವು ಉತ್ತರದ ಹಸಿರು ಅನಕೊಂಡ ಅಂತ ಕೂಡ ಕರೀತೇವೆ. ಸೊ ಇದು ಕಂಡು ಬರ್ತಕ್ಕಂಥದ್ದು ಈಕ್ವೇಡರ್, ಕೊಲಂಬಿಯಾ, ವೆನೆಜುವಾಲಾ, ಟ್ರಿನಿದಾದ್, ಗಯಾನಾ, ಸೂರಿನಾಮೆ ಮತ್ತೆ ಫ್ರೆಂಚ್ ಗಯಾನದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸ್ನೇಕ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್. ಸ್ನಿಪೆಟ್ಸ್ ಅಲ್ಲೂ ಕೂಡ ಒಂದು ಪಕ್ಷಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇರುತ್ತೆ. ಸೊ ಫಸ್ಟ್ ಟೈಮ್ ಇನ್ ಇಂಡಿಯಾ ಆಫ್ರಿಕನ್ ಮೆಡಿಟರೇನಿಯನ್ ವೇಡರ್ ಬರ್ಡ್ ಸ್ಪಾಟೆಡ್ ಇನ್ ವಾರಂಗಲ್, ತೆಲಂಗಾಣ. ಸೊ ತೆಲಂಗಾಣದಲ್ಲಿ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಆಫ್ರಿಕನ್ ಮೆಡಿಟೇರಿಯನ್ ವಾರ್ಡರ್ ಪಕ್ಷಿ ಪತ್ತೆ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಭಾರತ ದೇಶದಲ್ಲಿ ಇದುವರೆಗೂ ಕಂಡು ಬಂದಿರೋದಿಲ್ಲ. ಪ್ರಪ್ರಥಮ ಬಾರಿಗೆ ನಮ್ಮ ಭಾರತ ದೇಶದ ಸದರ್ನ್ ಸ್ಟೇಟ್ ಆಗಿರ್ತಕ್ಕಂಥ ತೆಲಂಗಾಣದಲ್ಲಿ ಅಮ್ಮವಾರಿಪೇಟ ಲೇಕ್ ಅಂತ ಇರುತ್ತೆ ವಾರಂಗಲ್ ಪಕ್ಕದಲ್ಲಿ. ಸೊ ಈ ಒಂದು ಅಮ್ಮವಾರಿಪೇಟ ಲೇಕ್ ನ ಬಳಿ ಕಂಡು ಬಂದಿರತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ನೆಕ್ಸ್ಟ್ ಮಲ್ಟಿ ನ್ಯಾಷನಲ್ ಮಿಲಿಟರಿ ಎಕ್ಸರ್ಸೈಸ್, ಬಹುರಾಷ್ಟ್ರೀಯ ಮಿಲಿಟರಿ ಅಭ್ಯಾಸ. ಸೊ ಈ ಒಂದು ಅಭ್ಯಾಸವನ್ನ ನಾವು ಶಾಂತಿ ಪ್ರಯಾಸ್ 4 ಅಂತ ಕರೀತೇವೆ. ಸೊ ಈ ಒಂದು ಅಭ್ಯಾಸ ಎಲ್ಲಿ ನಡೀತಾ ಇದೆ ಈ ವರ್ಷದಲ್ಲಿ ಅಂದ್ರೆ ಸೊ ನೇಪಾಳದಲ್ಲಿ ನಡೆಯುತ್ತೆ. ಸೊ ಈ ಒಂದು ಅಭ್ಯಾಸದಲ್ಲಿ 19 ಕಂಟ್ರೀಸ್ಗಳು ಪಾರ್ಟಿಸಿಪೇಟ್ ಮಾಡ್ತವೆ, ಇನ್ಕ್ಲೂಡಿಂಗ್ ಇಂಡಿಯಾ, ಬಾಂಗ್ಲಾದೇಶ್ ಮತ್ತೆ ಪಾಕಿಸ್ತಾನ್. ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಸೊ ನಮ್ಮ ಎನಿಮಿ ರಾಷ್ಟ್ರವಾಗಿರ್ತಕ್ಕಂಥ ಪಾಕಿಸ್ತಾನ್ ಕೂಡ ಸೊ ಈ ಒಂದು ಅಭ್ಯಾಸದಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಸೊ ಶಶಿ ತರೂರ್ ಕನ್ಫರ್ಡ್ ಫ್ರಾನ್ಸಿಸ್ ಹೈಯೆಸ್ಟ್ ಸಿವಿಲಿಯನ್ ಹಾನರ್. ಸೊ ನಮ್ಮ ಭಾರತ ದೇಶದ ಪೊಲಿಟಿಷಿಯನ್ ಆಗಿರ್ತಕ್ಕಂಥ ಶಶಿ ತರೂರ್ ಅವರಿಗೆ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಆಕ್ಚುಲಿ ಈ ಪ್ರಶಸ್ತಿ 2022 ಅನೌನ್ಸ್ ಆಗಿರುತ್ತೆ. ಬಟ್ ಇದನ್ನ ಈ ಒಂದು ಪ್ರಶಸ್ತಿಯನ್ನ 2024 ಅವರಿಗೆ ಹಸ್ತಾಂತರ ಅಥವಾ ಹಾನರ್ ಮಾಡ್ತಾ ಇರ್ತಕ್ಕಂಥ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿರುತ್ತೆ. ಸೊ 18 ಫೆಬ್ರವರಿಯನ್ನ ನಾವು ವಿಶ್ವ ತಿಮಿಂಗಲ ದಿನ ಅಥವಾ ವರ್ಲ್ಡ್ ವೇಲ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೇವೆ. ಸೊ ಇದರಲ್ಲಿರ್ತಕ್ಕಂಥ ಒಂದು ವಿಶೇಷವಾದ ವಿಷಯ ಏನು ಅಂದ್ರೆ ಸೊ ಈ ಒಂದು ದಿನವನ್ನ 3rd ಸಂಡೇ ಇನ್ ಫೆಬ್ರವರಿ, ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂಥ 3ನೇ ಸೋಮವಾರ ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಅಂಟಾರ್ಕ್ಟಿಕಾ ಬ್ಲೂ ವೇಲ್ ಅಂತಕ್ಕಂಥದ್ದು ಲಾರ್ಜೆಸ್ಟ್ ಆನಿಮಲ್ ಆನ್ ದಿ ಪ್ಲಾನೆಟ್. ನಮ್ಮ ಗ್ರಹದಲ್ಲಿ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಪ್ರಾಣಿ ಯಾವುದು ಅಂತ ಕೇಳಿದಾಗ ಅಂಟಾರ್ಕ್ಟಿಕಾ ನೀಲಿ ತಿಮಿಂಗಲ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್. ಅದಕ್ಕಿಂತ ಮುಂಚೆ ಸೊ ಈ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1, ಯು ಕ್ಯಾನ್ ಪಾಸ್ ದ ವಿಡಿಯೋ ಹಿಯರ್, ಅಂಡ್ ದಿಸ್ ಇಸ್ question number 2, you can pause the video here and give me the answer in the comments. So ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ there are good number of opportunities that has been happening already. 1000 village accountant call agide, many more notifications are expected. So make sure that you don't waste your time and keep reading for your success. So thank you very much for watching this.